ಎಲ್ಲರಿಗೂ ನಮಸ್ಕಾರ. ಸುಜಿ ರುಚಿ ಅಡುಗೆಗೆ ಸ್ವಾಗತ. ಇವತ್ತು ನಾನು ಅವಲಕ್ಕಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಮೇನ್ ಅವಲಕ್ಕಿ, ಆಮೇಲೆ ಕಟ್ ಮಾಡ್ಕೊಂಡು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಓಕೆನಾ. ಆಮೇಲೆ ಕಡಲೆಬೇಳೆ, ಕಡಲೆ ಬೀಜ, ಆಮೇಲೆ ಬೀನ್ಸು, ಪೊಟ್ಯಾಟೊ, ಕ್ಯಾರೆಟ್, ಇಷ್ಟು ಬೇಕು. ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಅವಲಕ್ಕಿನ ಫಸ್ಟ್ ತೊಳ್ಕೊಬೇಕು ಚೆನ್ನಾಗಿ. ಒಂದು 2-3 ಸಲ ಅವಲಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 5 ನಿಮಿಷ ನೆನೆ ಹಾಕ್ಕೊಂಬಿಡ. ಇವಾಗ 4-5 ಸ್ಪೂನ್ ಆಯಿಲ್ ಹಾಕೊಳ್ಳೋಣ, ಯಾಕಂದ್ರೆ ಅವಲಕ್ಕಿ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಕಾಯಿಲಿ, ಸಾಸಿವೆ ಹಾಕೊತಾ ಇದ್ದೀನಿ ಇವಾಗ. ಆಮೇಲೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಲಿ ಚೂರು. ಅದೇ ಕಡಲೆ ಬೀಜ ಹಾಕ್ಕೊಳ್ಳೋಣ. ಹಾಕೊಳ್ಳೋಣ. ಆನಿಯನ್, ಫಸ್ಟ್ ಎಲ್ಲ ಫ್ರೈ ಆಗಿದೆ, ಇಷ್ಟು ಸಾಕು. ಇವಾಗ ಎಲ್ಲ ತರಕಾರಿ ಎಲ್ಲ ತೊಳೆದ್ಬಿಟ್ಟು, ತರಕಾರಿ ಎಲ್ಲ ತೊಳೆದಿದ್ದೀನಿ, ಹಾಕ್ತೀನಿ ಇದ್ರೊಳಗೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಒಂದು 5 ಮಿನಿಟ್ಸು ಹಂಗೆ ಬಿಟ್ಬಿಡೋಣ. ತೆಗೆದು ನೋಡ್ತಾ ಇರ್ಬೇಕು. ಸ್ವಲ್ಪ ಅರಿಶಿನ ಹಾಕೊಳ್ಳೋಣ, ಸ್ವಲ್ಪ ಸಾಕು. ಅವಲಕ್ಕಿ ಹಾಕ್ಬಿಡೋಣ, ನೆನೆಸಿಟ್ಟಿರೋ ಅವಲಕ್ಕಿ, ಓಕೆನಾ. ಒಂದು 2 ಮಿನಿಟ್ಸ್ ಮುಚ್ಚಿಡೋಣ.